ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ 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 ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ 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 ರೈತರು ಮುಖಾಂತರ ಭತ್ತವನ್ನು ಬೆಳೆದಿದ್ದಾರೆ. ಭತ್ತವನ್ನು ಬೆಳೆದು ಈಗಾಗಲೇ ಮಾರ್ಕೆಟಿಗೆ ಬರ್ತಾ ಇದೆ. ಭತ್ತದ ರೇಟು ಕುಸಿತವಾಗಿದೆ. ನಿನ್ನೆಲಿಂದ ದೊಡ್ಡ ಮಟ್ಟದಲ್ಲಿ ಭತ್ತದ ರೇಟು ಕುಸಿತ ಆಗಿದೆ. ಇವತ್ತು ಭೂಮಿಗೆ ಹಾಕಿದಂಥ ಏನು ದುಡ್ಡನ್ನು ತೆಗಿಲಾರದಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರಾಗಿದ್ದಾರೆ. ಹೀಗಾಗಿ ಈ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಸರ್ಕಾರ ತಕ್ಷಣವಾಗಿ ಭತ್ತ ಖರೀದಿ ಕೇಂದ್ರ ಚಾಲೂ ಮಾಡಬೇಕು. ಕ್ವಿಂಟಲ್ಗೆ ಒಂದು 3,000 ರೂಪಾಯಿ ಕ್ವಿಂಟಲ್ಗೆ ಕೊಡಬೇಕು ಅಂತಂದು ಇವತ್ತೇನು ಒತ್ತಾಯ ಮಾಡ್ತಾ ಇದ್ದಾರೆ. ನಿಜವಾದ ನ್ಯಾಯಸಮ್ಮತವಾದಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ರೈತ ಸಂಘ ಇವತ್ತು ಈ ವಿಷಯದಲ್ಲಿ ಪಕ್ಷಾತೀತವಾಗಿ ಮತ್ತು ರೆಡ್ಡಿ ಮತ್ತು ರಾಘಪ್ಪ ಮತ್ತು ಇಡೀ ಜಿಲ್ಲೆಯ ಶಾಸಕರು ಮತ್ತು MP ಅವರು ಆ ಖರೀದಿ ಕೇಂದ್ರದ ಬಗ್ಗೆ ಧ್ವನಿ ಎತ್ತಬೇಕು. ತಕ್ಷಣವಾಗಿ ಭತ್ತದ ಖರೀದಿ ಕೇಂದ್ರನ ತಕ್ಷಣವಾಗಿ ಓಪನ್ ಮಾಡಿ ಖರೀದಿ ಮಾಡಲಿಕ್ಕೆ ಮುಂದಾಳತ್ವ ವಹಿಸಬೇಕು. ಮತ್ತು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ನೆಲ್ಲನ್ನು ಭತ್ತನ ತಿಕ್ಕಿ ನೋಡ್ತಕ್ಕಂಥ ಕೆಲಸ ಮಾಡಬಾರ್ದು. ರೈತರು ಯಾವುದೇ ಭತ್ತ ಬೆಳೆದಿರೋದನ್ನ ಖರೀದಿ ಮಾಡ್ತಕ್ಕಂಥ ಕೈ ಹಾಕಬೇಕು. ಅದಕ್ಕೆ ಹಲವಾರು ರೀತಿಯ ಸಮಸ್ಯೆ ಕೊಡಬಾರ್ದು. ಮತ್ತು ತಕ್ಷಣವಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಮತ್ತು ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡ್ತಕ್ಕಂಥ ರೂಢಿ ಇದೆ ಅಂದರೆ ರೈತರ ಕೈಯಾಗ ಭತ್ತ ಇರಲಾರ್ದಂಥ ಸಂದರ್ಭದಲ್ಲಿ ಇವತ್ತು ಖರೀದಿ ಕೇಂದ್ರ ಓಪನ್ ಮಾಡ್ತಕ್ಕಂಥ ಪದ್ಧತಿ ಈ ಭಾಗದಾಗಿದೆ. ಅದು ತಪ್ಪಿಸ್ಬೇಕು. ತಕ್ಷಣವಾಗಿ ಖರೀದಿ ಕೇಂದ್ರ ಓಪನ್ ಮಾಡಿ ಬೆಲೆಗಳು ಒಳ್ಳೆ ರೇಟ್ ಕೊಡಬೇಕು, ಒಳ್ಳೆ ಬೆಲೆ ಕೊಡಬೇಕಂತಂದು ಈ ಮುಖಾಂತರ ನೀವು ರೈತರ ಹೋರಾಟ ಮಾಡ್ತಕ್ಕಂಥದಕ್ಕೆ CITU ಕಾರ್ಮಿಕ ಸಂಘಟನೆ ಬೆನ್ನೆಲುಬಾಗಿರ್ತೀವಿ. ಈ ಹೋರಾಟ ಯಶಸ್ವಿಯಾಗಲಿ ಅಂತ ಈ ಮುಖಾಂತರ ಬೇಡ್ತಾ ಇದ್ದೀವಿ. ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅಂತಂದೇಳಿ ಇವತ್ತು ನಾವು ತಾಲೂಕು ಸಮಿತಿಯಿಂದ ಹೋರಾಟ ಮಾಡಿಕೊಂಡಿದ್ವಿ. ಸುಮಾರು ವರ್ಷಗಳಿಂದ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಬೆಂಬಲ ಬೆಲೆ ಕೊಡಬೇಕು ಅಂತ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಸರ್ಕಾರ ಇವತ್ತು ಮನ್ನಣೆ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ಮಾತಿಗೆ ಮಾತ್ರ ನಾವು ರೈತರ ಬೆನ್ನೆಲುಬು ಅಂತಂದು ಹೇಳ್ತಾರೆ. ನಿಜವಾದ ರೈತ ಇವತ್ತು ಭತ್ತ ಬೆಳೆದು ನಿಂತಾನೆ. ಅವ್ರಿಗೆ ಕೊಟ್ಟಿರೋಂಥ ಕಷ್ಟ ಸ್ವಲ್ಪ ಅಲ್ಲ. ಕಳೆನಾಶಕಗಳು ತಗೊಳಕ್ಕೆ ಹೋದಂತಾಗ ಹೈಯೆಸ್ಟ್ ಬೆಲೆ. ಅವಾಗ ಯಾವ ಸರ್ಕಾರನೂ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳೋಕ್ಕಿಲ್ಲ. ಈಗ ರೈತ ಏನೋ ಒಂದು ಮಾಡಿ 5-6 ತಿಂಗಳು ಗದ್ದೆಯಲ್ಲಿ ಬಿದ್ದು ಇವತ್ತು ಬೆಳೆ ಸಂಪೂರ್ಣ ಬೆಳೆ ಬರ್ತಾ ಇಲ್ಲ. ಅಂಥದ್ರಲ್ಲೇ ಇವತ್ತು ರೈತ ತಾನು ಬೆಳೆದಂಥ ಬೆಳೆಯನ್ನು ತಗೊಂಡು ಮಾರ್ಕೆಟಿಗೆ ಬಂದರೆ ಇವತ್ತು 1300 ಕೊಡ್ರಿ, 1600 ಕೊಡ್ರಿ, 1500 ಕೊಡ್ರಿ ಅಂತಂದೇಳಿ ರೈತಿಗೆ ಹೇಳ್ತಿದ್ದಾರೆ. ಸರಿಯಾದ ನೀತಿ ಅಲ್ಲ ಇದು. ಸುಮಾರು ಸರ್ಕಾರ ಇವತ್ತು ಮಧ್ಯಪ್ರವೇಶ ಮಾಡಿ ಭತ್ತ ಖರೀದಿ ಕೇಂದ್ರ ಓಪನ್ ಮಾಡಿ ಒಂದು ಕ್ವಿಂಟಲ್ಗೆ 3,500 ರೂಪಾಯಿ ಕೊಡಬೇಕು. ಕೊಡದೆ ಹೋದರೆ ಕರ್ನಾಟಕ ಪ್ರಾಂತ ರೈತ